ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಎಸ್ ಕೆ ಉಮೇಶ್ ಸರ್ ಇದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಉಮೇಶ್ ಸರ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ಸಂಕೇತ್ ಎಣಿಗೆ ಸರ್ ಇದ್ದಾರೆ, ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯವಾದಿಗಳು. ಸ್ವಾಗತ ಸಂಕೇತ್ ಎಣಿಗೆ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಮೊದಲಿಗೆ ಉಮೇಶ್ ಸರ್ನ ಕೇಳಿಬಿಡ್ತೀನಿ. ಉಮೇಶ್ ಸರ್, ಈಗ 2 ಕೇಸ್ಗಳು ಸರ್. ಬಹುಶಃ ನಾನು ಯಾಕೆ ಈ ಒಂದು ವಿಷಯ ತೊಗೊಂಡಿದ್ದೀನಿ ಇವತ್ತು ಅಂತ ಹೇಳಿದ್ರೆ, ಎರಡೂ ಕೂಡ ಕರ್ನಾಟಕದ ಜನ ಮರೆಯುವಂಥ ಕೇಸ್ಗಳೇ ಅಲ್ಲ ಇವೆರಡೂ ಕೂಡ. ಯೋಗೀಶ್ ಗೌಡ ಜಿಮ್ಮಲ್ ಮರ್ಡರ್ ಆಗಿದ್ದು, ಇನ್ನು ಕಡೆ ರೇಣುಕಾಸ್ವಾಮಿ ಯಾವುದೋ ಪಟ್ಟಣಗೆರೆ ಶೆಡ್ಡಲ್ಲಿ ಮರ್ಡರ್ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲಿಗೆ ಯೋಗೀಶ್ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಸರ್, ವಿನಯ್ ಕುಲಕರ್ಣಿಯನ್ನು ಸ್ಟೇಟ್ ಗೌರ್ಮೆಂಟ್ ಅವರು ತನಿಖೆ ಮಾಡಿದಾಗ ಅಥವಾ ರಾಜ್ಯ ಪೊಲೀಸರು ತನಿಖೆ ಮಾಡಿದಾಗ ಇಲ್ಲ ವಿನಯ್ ಕುಲಕರ್ಣಿ ಪಾತ್ರ ಇಲ್ಲ ಅಂತ, ಇದ್ಯಾವುದೋ ಒಂದು ಭೂ ಅವ್ಯವಹಾರ, ಲ್ಯಾಂಡು ವಿಚಾರ, ಗಲಾಟೆ, ಅದಕ್ಕೆ ಮರ್ಡರ್ ಆಗಿಬಿಟ್ಟಿದೆ, ಇದಕ್ಕೂ ವಿನಯ್ ಕುಲಕರ್ಣಿಗೂ ಸಂಬಂಧ ಇಲ್ಲ ಅಂತ ಆದಾಗ ಸಹಜವಾಗಿ ಪೊಲಿಟಿಕಲ್ ಪ್ರೆಷರ್ ಜಾಸ್ತಿ ಇತ್ತು. ಇಲ್ಲ ಅವ್ರ ಸರ್ಕಾರ ಅಂತ ವಿನಯ್ ಕುಲಕರ್ಣಿನ ಸೇಫ್ ಮಾಡ್ಕೊಂಡ್ಬಿಟ್ರು ಅಂಥೇಳಿ CBI ತನಿಖೆಗೆ ಹೋಯಿತು ಸರ್. ಔಟ್ ಆಫ್ 7 ಮೇಜರ್ ಐ ವಿಟ್ನೆಸ್ 6 ವಿಟ್ನೆಸ್ ಏನಾಯಿತು ಅಂದರೆ ಹಾಸ್ಟೈಲ್ ಆಗಿಬಿಟ್ರು ಅಂತ ವರದಿ ಇರೋದು ಸರ್. ಇವತ್ತಿಗೆ ನೋಡಿದ್ರೆ ಹೈಕೋರ್ಟಲ್ಲಿ ತೀರ್ಪು ನೋಡಿದ್ರೆ ನಮಗೆ ಶಾಕಿಂಗ್. ಇದು ಯಾವ ಥರ? ಇದು ಜೀವಾವಧಿ ಶಿಕ್ಷೆಗೆ ಹೋಗಿದ್ದನ್ನು ಇವ್ರು ಏಕದಮ್ಮ ತೀರ್ಪಿಗೆ ಸ್ಟೇ ಕೊಟ್ಟುಬಿಟ್ರಲ್ಲ, ಇವ್ರು ಯಾವ ಗ್ರೌಂಡ್ಸನ್ನು ಚೆಕ್ ಮಾಡಿಕೊಂಡ್ರು ಅಂತ ಒಂದು ಸಣ್ಣ ಆಶ್ಚರ್ಯ ಸರ್. ನಿಮ್ಮ ಅಬ್ಸರ್ವೇಷನ್ಸ್ ಏನು ಸರ್? ನೀವು ಲಾ ಕೂಡ ಓದ್ಕೊಂಡಿದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದಂಥ ವ್ಯಕ್ತಿ, ನಿಮ್ಮ ಅಬ್ಸರ್ವೇಷನ್ಸ್ ಏನು ಸರ್? ಯಾವಾಗಲೂ ಯಾವುದೇ ಒಂದು ಪ್ರಕರಣ ಆದಂಥ ಸಮಯದಲ್ಲಿ ಆ ಪ್ರಕರಣದಲ್ಲಿ ಆ ಆರೋಪಿಗಳನ್ನು ಸರಿಯಾದಂಥ ಸಮಯದಲ್ಲಿ ಸಿಗ್ತಕ್ಕಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಬಳಸಿ ಅವನನ್ನು ದಸ್ತಗಿರಿ ಮಾಡಿ ಇರ್ತಕ್ಕಂಥ ಎಲ್ಲ ಎವಿಡೆನ್ಸಸ್ಗಳ ಮುಖಾಂತರ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗ್ತಕ್ಕಂಥದ್ದು ಭಾಳ ಅತ್ಯಂತ ಕ್ರಮವಾದಂಥದ್ದು. ಅದು ಏನಾಗುತ್ತೆ, ಪ್ರಾರಂಭಿಕವಾಗೇ ಅದು ಎಲ್ಲ ಅದರಲ್ಲಿ ಬೇರೆ ಬೇರೆ ಒಳಸುಳಿಗಳೇನಾದ್ರು ಸಿಗಾಕೊಂಡು ಆಮೇಲೆ ಬೇರೆ ಬೇರೆ ಕೈಗಳು ಅದರಲ್ಲಿ ಕೆಲಸ ಮಾಡಿ ಅದರಿಂದ ಹೊರಗೆ ಬಂದ್ಬಿಟ್ಟು ಆದಮೇಲೆ ಏನಾಗ್ತದೆ, ಕೇಸಿಂದ ಅದು ಆಚೆ ಬಂದ ತಕ್ಷಣವೇ 50% ಯಾವುದರದೇ ಆಗಲಿ ಸಾಕ್ಷ್ಯಾಧಾರಗಳು ಡೈಲ್ಯೂಟ್ ಆಗಿಬಿಡ್ತವೆ. ಅದಾದಮೇಲೆ ಮತ್ತೆ ಅದನ್ನು ತನಿಖೆಗೆ ಮತ್ತು ಬೇರೆ ಪುನಃ ತನಿಖೆ ಮಾಡಬೇಕು ಅಂತೇಳಿ ಬೇರೆ ಏಜೆನ್ಸಿಗಳಿಗೆ ಕೊಟ್ಟಾಗ ಏನಾಗ್ತದೆ ಅಂತಂದರೆ, ಆ ಏನೇ ಎವಿಡೆನ್ಸಸ್ಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಅವ್ರು ನಮ್ಮ ಹತ್ರ ಬಂದಾಗ ಅದು ಯಾರು ತನಿಖಾಧಿಕಾರಿಗಳಿರ್ತಾರೆ ಮತ್ತು ಬೇರೆ ಬೇರೆ ಆ ಕೇಸ್ಗಳೆಲ್ಲಾರು ವರ್ಕ್ ಮಾಡಿರ್ತಾರೆ ಅವ್ರ ಕಡೆಯಿಂದನೇ ಪೂರಕವಾದಂಥ ಅಂಶಗಳನ್ನ ಕಲೆಕ್ಟ್ ಮಾಡಬೇಕು. ಯಾಕೆಂದರೆ ಇದು ನನ್ನ ಅನುಭವ, ನನಗೊಂದು CBI ಕೇಸ್ಗಳು ನನ್ನ ಮೇಲೆ ತನಿಖೆ ಮಾಡೋಕ್ಕೆ ಬಂದಾಗ ನನಗಾದಂಥ ಅನುಭವ, ಅದು ಹೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಏನಾಗ್ತದೆ ಅಂತಂದರೆ, ಒಂದು ಮಟ್ಟದ ಏನು ಒಂದು ಗಟ್ಟಿಯಾದಂಥ ತನಿಖಾ ವ್ಯವಸ್ಥೆನಲ್ಲಿ ಒಬ್ಬರನ್ನ ನಾವು ಚಾರ್ಜ್ ಶೀಟ್ ಹಾಕಬೇಕು ಅನ್ನುವಂಥ ಗಟ್ಟಿತನ ಇರ್ತದಲ್ಲ, ಅದು ಕಾಲಕ್ರಮೇಣ ಏನಾಗುತ್ತೆ, ಬೇರೆ ಇನ್ನೊಂದು ತನಿಖೆಗೆ ಹೋದಾಗ ಆ ಗಟ್ಟಿತನ ಕಮ್ಮಿ ಆಗಿಬಿಡುತ್ತೆ. ಈ ಒಂದು ಆ ಗಟ್ಟಿತನ ಕಮ್ಮಿ ಆದ್ರೂ ಸಹ ನ್ಯಾಯಾಲಯದ ಮುಂದೆ ಬಂದಾಗ ಸಾಕ್ಷ್ಯಾಧಾರಗಳು ಸಾಕ್ಷಿಗಳು ಸಾಬೀತಾಗಿ ಕೆಳ ಹಂತದ ಟ್ರಯಲ್ ಕೋರ್ಟ್ನಲ್ಲಿ ಅವರಿಗೆ ಶಿಕ್ಷೆ ಆದಾಗ ಏನಾಗ್ತದೆ ಅಂತಂದರೆ, ಅಂದರೆ ಹೌದು ಇದರಲ್ಲಿ ಭಾಳ ಒಳ್ಳೆ ತನಿಖೆ ಮಾಡಿದ್ದಾರೆ, ಆಗಿದೆ, ಆ ತನಿಖೆನ ನ್ಯಾಯಾಲಯ ಅದನ್ನು ಪುಷ್ಟೀಕರಿಸಿದೆ, ಆ ಕಾರಣಕ್ಕೆ ಇವರಿಗೆ ಶಿಕ್ಷೆ ಆಗಿದೆ ಅಂತೇಳಿ ಜನಮಾನಸಕ್ಕೆ ಆಚೆ ಬಂದಂಥವರು ತಿಳ್ಕೊಳ್ತಾರೆ. ಆದರೆ ಈ ಪ್ರಕರಣ ಏನು ಅಂತಂದರೆ, ಇದು ಸಾರ್ವಜನಿಕವಾಗಿ ಬಂದಂಥದ್ದು. ಇದು ಮತ್ತು ತಾವು ಹೇಳ್ದಂಗೆ ರೇಣುಕಾಸ್ವಾಮಿ ಕೇಸು ನಿರಂತರವಾಗಿ ರಾಜ್ಯದ ಎಲ್ಲ ಜನರ ಗಮನಗಳನ್ನು ಸೆಳೀತಾ ಇರ್ತಕ್ಕಂಥ ಕೇಸ್ ಇದು. ಇಬ್ಬರದೂ ಸಹ ಭಾಳ ಅತ್ಯಂತ ಎತ್ತರದ ಮೇಲ್ಸ್ಥಾನದಲ್ಲಿರ್ತಕ್ಕಂಥ ಅವರು, ಒಂದಾದರೆ ಒಂದು ಫ್ಯಾನ್ಸ್ಗಳ ಒಂದು ದೊಡ್ಡ ಬೇಸ್ ಆದರೆ ಇನ್ನೊಬ್ಬರಿಗೆ ಪೊಲಿಟಿಷಿಯನ್ ಒಂದು ಬ್ಯಾಕ್ಗ್ರೌಂಡ್ ಇದರಿಂದ ಅವರು ನುಣುಚ್ಕೊಬಿಡ್ತಾರ ಈ ಮಾಡಿರ್ತಕ್ಕಂಥ ಕೊಲೆಗಳನ್ನ, ಇವರು ಆಚೆ ಹೊಟ್ಟೋಗ್ಬಿಡ್ತಾರ ಅಂತ ಅನ್ನುವಂಥದ್ದನ್ನ ಭಾಳ ಹತ್ತಿರದಿಂದ ಸಾರ್ವಜನಿಕರು ನೋಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಹೌದಾ ಅವರಾದರೆ ಬಿಟ್ಟು ತಪ್ಪಿಸ್ಕೊಬಿಡ್ತಾರೆ, ಬಿಡಪ್ಪ ಅವ್ರಿಗೆಲ್ಲ ಸಾಥ್ ಕೊಟ್ಬಿಡ್ತಾರೆ, ಎಲ್ಲ ಅವ್ರಿಗೆಲ್ಲ ಸಪೋರ್ಟ್ ಮಾಡಿಬಿಡ್ತಾರೆ ಅಂತ ಅನ್ನುವಂಥದ್ದು ಎಲ್ಲ ಕಡೆ ಇದ್ದಂಥದ್ದೇ ಮಾತುಗಾರಿಕೆನೂ ಸಹ ಹಾಗೆ ಇರುತ್ತೆ. ಆ ಕಾರಣಕ್ಕೋಸ್ಕರನೇ ಈ ಕೇಸ್ಗಳನ್ನ ಬೇರೆ ಕೇಸ್ಗಳಂತೆ ನೋಡದೆ ಭಾಳ ಅತ್ಯಂತ ಸಮೀಪದಲ್ಲಿ ಮಾಧ್ಯಮಗಳು ಮತ್ತು ಸಾರ್ವಜನಿಕರು ಇಬ್ಬರು ನೋಡೋದು ಯಾಕೆ ಅಂತಂದರೆ ಈ ಕಾರಣಕ್ಕೋಸ್ಕರನೇ. ಆದರೆ ಈ ಘಟ್ಟದಲ್ಲಿ ನ್ಯಾಯಾಲಯದಲ್ಲಿ ಒಂದ್ಸಾರಿ ಟ್ರಯಲ್ ಆಗಿ ಈಗಾಗಲೇ ಅವ್ರ ಮೇಲೆ
ಅವ್ರಿಗೆ ಶಿಕ್ಷೆ ಪ್ರಕಟ ಆಗಿ ಈಗ ಅವರು ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ಮತ್ತೆ ನ್ಯಾಯಾಲಯಗಳಲ್ಲಿ ಹೋದಾಗ ನ್ಯಾಯಾಲಯಗಳಲ್ಲಿ ಅವ್ರಿಗೆ ಹಲವಾರು ಕೇಸಸ್ಗಳಲ್ಲಿ ಶಿಕ್ಷೆ ಆಗಿದಂಥ ಅವ್ರ ಕೇಸ್ಗಳಲ್ಲಿ ಜಾಮೀನಾಗಿರುತ್ತೆ, ಇಲ್ಲ ಜಾಮೀನು ರದ್ದು. ಇದೊಂದೇ ಏನು ಫೈನಲ್ ಏನಾಗಲ್ಲ. ಯಾಕೆಂದ್ರೆ ಪ್ರಾಸಿಕ್ಯೂಷನ್ ಸೈಡ್ನವರು ಸಹ ಒಂದರಲ್ಲಿ ಅವ್ರು ಗೆದ್ದಿದ್ರು, ಈಗ ಅಲ್ಲೊಂದು ಕಡೆ ಅವ್ರಿಗೆ ಅಡೆತಡೆ ಆಗಿರ್ತದೆ. ಮತ್ತೆ ಅವ್ರಿಗೆ ಬೇರೆ ಬೇರೆ ಸ್ಟೆಪ್ಗಳಿರ್ತವೆ ಪ್ರಾಸಿಕ್ಯೂಷನ್ ಸೈಡ್ನವ್ರಿಗೆ ಮತ್ತೆ ತನಿಖಾಧಿಕಾರಿಗಳಿಗೆ. ಅವರು ಅದನ್ನ ಹೇಗೆ ಮುಂದಕ್ಕೆ ತಗೊಂಡು ಹೋಗ್ತಾರೆ ಅಂತ ಅನ್ನುವಂಥದ್ದು ಇದೆಲ್ಲ ಹೋರಾಟ ಇದ್ದದ್ದೇ ನ್ಯಾಯಾಲಯಗಳಲ್ಲಿ. ಆದರೆ ಇದೊಂಥರ ಬೀಸು ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥದ್ದಷ್ಟೇ ಸದ್ಯಕ್ಕೆ. ಆದರೆ ಪೂರ್ಣ ಪ್ರಮಾಣದ ಆರ್ಗ್ಯುಮೆಂಟು ಮತ್ತು ಪೂರ್ಣ ಪ್ರಮಾಣದ ತನಿಖಾ ಪೇಪರ್ಗಳನ್ನ ಮತ್ತೆ ನ್ಯಾಯಾಲಯದಲ್ಲಿ ಅದನ್ನು ಪರಾಮರ್ಶಿಸಿ ಮತ್ತೆ ಮತ್ತೊಂದು ತೀರ್ಪು ಕೊಡುವಂಥವ್ರಿಗೂ ನನ್ನ ಲೆಕ್ಕದಲ್ಲಿ ಕಾಯುವಂಥದ್ದು ಮತ್ತು ಅದು ಹೇಗೆ ಅದು ನಡೀತದೆ ನ್ಯಾಯಾಲಯದಲ್ಲಿ ಅಂತ ಅನ್ನುವಂಥದ್ದು ಬಹಳ ಹತ್ತಿರದಿಂದ ಸಾರ್ವಜನಿಕರು ನೋಡುವಂಥದ್ದನ್ನ ನಾವು ನೋಡ್ತಾ ಇರೋಕ್ಕೋಸ್ಕರನೇ ಈ ಕೇಸು ಅತ್ಯಂತ ನಮ್ಮ ರಾಜ್ಯದಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು ರಮಾಕಾಂತ್.